ಸ್ನೇಹಿತರೆ, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮನು ಲಾಗ್ಸ್. ಬನ್ನಿ, ಇವತ್ತು ನನ್ನ ಫ್ರೆಂಡ್ ತಂಗಿ ಮದುವೆಗೆ ಹೋಗೋಣ. ಅದಕ್ಕೆ ರೆಡಿ ಆಗೋಣ ಬನ್ನಿ. ಈ ಬಟ್ಟೆನ ಸೆಲೆಕ್ಟ್ ಮಾಡಿದ್ದೀನಿ, ಇದನ್ನು ಹಾಕ್ಕೊಳ್ಳೋಣ ಅಂತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಔಟ್ಫಿಟ್ ಆಗಿದೆ. ಹೇಗಿದೆ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಫ್ರೆಂಡ್ ಮ್ಯಾರೇಜ್ಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೆಕ್ಸ್ಟ್ ಹೊರಟಿದೆ ಫ್ರೆಂಡ್ ಮನೆ ಹತ್ರ. ಆದರೆ ನಾನು ಬರೋಕ್ಕೆ ಮುಂಚೆ ಎಲ್ಲ ಫ್ರೆಂಡ್ಸು ಬಂದಿದ್ದರು. ಆಲ್ರೆಡಿ ನನಗೋಸ್ಕರನೇ ಕಾಯ್ತಿದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಹೊರಟಿದೆ ನಾವು ಮದುವೆ ಕಡೆ. ಆದರೆ ಸೆಂಟ್ರಲ್ಲಿ ಪ್ಲ್ಯಾನ್ ಚೇಂಜ್ ಆಗಿ ನಾವು ಕಾರಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸ್, ಕಾರಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ಸೇಫ್ಟಿ ಫಸ್ಟು. ಏನಕ್ಕೆ ಸೇಫ್ಟಿ ಫಸ್ಟ್ ಅಂದರೆ, ಬೆಲ್ಟ್ ಹಾಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ಸೀಟ್ ಬೆಲ್ಟ್ ಹಾಕೊಳ್ಳಿ, ಸೇಫಾಗಿ ಹೋಗಿ. ಇಲ್ಲಾಂದರೆ ಪೊಲೀಸವ್ರು ಕಾಯ್ತಾ ಇರ್ತಾರೆ, ನಮಗೋಸ್ಕರನೇ ಕಾಯ್ತಾ ಇರ್ತಾರೆ. ಬೆಲ್ಟ್ ಹಾಕೊಂಡು ಈಗ ನೋಡಿ, ನನಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಏನೋ ಸಂತೋಷ ಹೆಲ್ಪ್ ಮಾಡ್ತಾನೆ. ಫೋನೆಲ್ಲ ಕೊಟ್ಟು ತ್ಯಾಗ ಮಾಡ್ತಾನೆ. ಸೇಫಾಗಿ ಮದುವೆ ಮನೆಗೆ ರೀಚ್ ಆದ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಚೌಟ್ರಿ ಒಳಗಡೆ ಕಾಲೆಕ್ತಿದ್ದಂಗೆ ಗಣೇಶ ಸಿಕ್ಕಿದ್ರು. ಅವ್ರಿಗೊಂದು ಸಲ್ಯೂಟ್ ಹೊಡೆದು ಒಳಗಡೆ ಹೋದ್ವಿ. ನ್ಯೂ ಜೋಡಿಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅವ್ರ ಜೊತೆ ಒಂದು ಫೋಟೋ ತಗೊಂಡು ನೆಕ್ಸ್ಟ್ ಹೊರಟಿದ್ದೆ ನಾವು ಊಟಕ್ಕೆ. ಫುಲ್ ಡೀಪ್ ಡಿಸ್ಕಷನಲ್ಲಿ ವಸಂತು ಮತ್ತು ಅಜಿತ್ ಏನೋ ಮಾತಾಡ್ತಾಯಿದ್ರು. ಮದುವೆ ಊಟ ಮಾಡಿ ಎಷ್ಟೋ ದಿವಸ ಆಗಿತ್ತು. ಫೈನಲಿ ಮದುವೆ ಮನೆ ಊಟ ಮಾಡ್ತಾಯಿದ್ದೀನಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂತೇಳಿ ಒಂದು ರೌಂಡ್ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಕೊನೆಗೆ ಫೋಟೋಗೊಂದು ಪೋಸ್ ಕೊಟ್ಟು ಊಟದಲ್ಲಿ ಕೈಲಿದೊಂದು ಉಂಗ್ರ ಇದೆ, ಎರಡು ಉಂಗ್ರ ಇದೆ. ಇದು ನನಗೆ ಕೊಡೋ, ಇದು ಯಾರಿಗೋ ಬೇರೆ ಎರಡನ್ನೂ ಕಿತ್ಕೊಂಬಿಡೋದ ನೋಡಿ. ಇದೇ ಉಂಗ್ರ ಅಲ್ಲೇ ಅಪ್ಪ ಅಮ್ಮ ಇದ್ದಾರಪ್ಪ. ಅಪ್ಪ ಇಲ್ಲ, ಓಕೆ. ಹೇಗೋ ಎಲ್ರಿಗೂ ಟೈಮ್ ಆಗಿತ್ತು. ಆದರೆ ಎಲ್ಲರನ್ನೂ ಹೆಂಗೋ ಒಪ್ಪಿಸಿ ಒಂದು ಗ್ರೂಪ್ ಫೋಟೋ ತಗೊಳ್ಳೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಯಿತು. ನಂದು ಒಂದು ಫೋಟೋ ಇರಲಿ ಅಂತ ನಾನು ಒಂದು ಫೋಟೋಗೆ ಒಂದು ಫೋಸ್ ಕೊಟ್ಟೆ. ರಿಸೆಪ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದೆ ಮನೆ ಕಡೆ. ಆದರೆ ಹೋಗ್ತಾ ಒಂದು ಸೈಡು ಎಮ್ ಜಿ ರೋಡಲ್ಲಿ ವಿಸಿಟ್ ಕೊಟ್ಟು ಹೋಗೋಣ ಅಂತೇಳಿ ಎಮ್ ಜಿ ರೋಡ್ ಕಡೆ ಗಾಡಿ ತಿರುಗಿಸ್ಕೊಂಡು ಈ ಲೈಟ್ ಶೋಸ್ನೆಲ್ಲ ನಿಮಗೆ ತೋರಿಸ್ತಿದ್ದೇನಲ್ಲ, ಇದು ಎಮ್ ಜಿ ರೋಡಲ್ಲಿ ಇರೋ ಲೈಟ್ ಶೋಸು. ಎಮ್ ಜಿ ರೋಡಲ್ಲಿ ಟ್ರಾಫಿಕ್ ಯಾವಾಗಲೂ ಕಾಮನ್ ಇರುತ್ತೆ. ಅದು ಈ ಚರ್ಚ್ ಸ್ಟ್ರೀಟಲ್ಲಂತೂ ತುಂಬ ಕಾಮನ್ ಇರುತ್ತೆ. ನೋಡಿ ಎಷ್ಟು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದೀವಿ ನಾವು. ಆದರೂ ಒಂಥರ ಮಜಾ ಇದೆ ಟ್ರಾಫಿಕಲ್ಲಿ ಸಿಗಾಕೊಳ್ಳೋದು. ನೋಡಿ ಫ್ರೆಂಡ್ಸ್, ಎಮ್ ಜಿ ರೋಡಿಗೆ ಬಂದಿದ್ದೀವಿ. ಅದು ಇಷ್ಟೊತ್ತು ರಾತ್ರಿಯಲ್ಲಿ ಈ ನನ್ನ ಮಕ್ಕಳು ಟೀ ಕುಡಿಯೋಕ್ಕೆ ಬೇರೆ ಕರ್ಕೊಂಬರ್ತಾರೆ. ಅದರಲ್ಲಿ ಇವನಿಗೂ ಒಂದು ಟೀ ಬೇಕಂತ. ಈ ಮಕ್ಕಳಿಗೆ ಟೀ ಬೇಕು, ಇಷ್ಟೊತ್ತು ಟೀ ಬೇಕಂತ ನೀನು ಕೇಳ್ದ. ಮತ್ತು ಇನ್ಯಾರಿಗೋಸ್ಕರ ಬಂದಿದ್ದೀವಿ ಇವಾಗ ಟೀ ಕುಡಿಯೋಕ್ಕೆ. ಇಲ್ಲೊಬ್ಬ ಇದ್ದಾನೆ ಈ ನನ್ನ ಮಂಗೆ ಮೊದಲೇ ಟೀ ಬೇಕಂತೆ. ನೋಡಿ, ಕಣ್ಣು ನೋಡ್ರೆ ಅಲ್ಲೇ ಎಣ್ಣೆ ಹೊಡೆದಿರೋ ಥರ ರೆಡ್ ಹೊಡಿತೈತೆ. ಇನ್ನು ಮಂಗೆ ಟೀ ಬೇಕಂತೆ. ನೋಡಿ ಫ್ರೆಂಡ್ಸ್, ಇಂಥವ್ರೆಲ್ಲ ಕಟ್ಕೊಂಡು ಹೆಂಗೆ ಇರೋದು ನಾವು. ನೋಡಿ, ನನ್ನ ಮಗ ಆಗ್ಲಿಂದ F1 ರೇಸೇ ನೋಡ್ತಾವನೆ. ಏನು ಅರ್ಥ ಆಗ್ತಿದ್ಯೋ ಅವನಿಗೆ ಅರ್ಥ ಆಗ್ಬೇಕಪ್ಪ. ಅದೇನೋ F1 ರೇಸ್ ಅದೆಲ್ಲ ನೋಡ್ತಾನೆ. ನೋಡಿ ವಿಕ್ಕಿ ನೋಡಿ, ವಿಕ್ಕಿ ಫೋಟೋಸ್ ನೋಡಿ, ಎಷ್ಟೊಂದಿದೆ ವಿಕ್ಕಿ ಫೋಟೋಸ್. ಯಾಕೆ ಇದು ನೋಡಿ, ಇದ್ರಲ್ಲಿ ನೀವಿದ್ದೀರೋ ನೋಡಿ ಯಾರೋ ವಿಡಿಯೋ ತೋರಿಸ್ತಾರೆ ನೋಡಿ ಫ್ರೆಂಡ್ಸ್. ಅಲ್ಲೋಡಿ ಅಲ್ಲಿದ್ದು ಮೊದಲಲ್ಲಿ ನಾನಿದ್ದೀನಿ. ಸಂತು ಬರ್ತಾ ನೋಡಿ ಇವಾಗ ಮಜಾ. ಹೀರೋ ಬಂದಂಗೆ ಬಂದೆ ಸಂತು. ಹಾಂ, 3 ಕಾಫಿ ಅಣ್ಣ, 3 ಕಾಫಿ. ಕಾಫಿ ಬರ್ತಾನೆ.
ನಾವು ನೋಡಿ ಎಲ್ಲಿ ಬಂದಿದ್ದೀವಿ, ಚರ್ಚ್ ಸ್ಟ್ರೀಟಾಗಿ ಬಂದಿದ್ದೀವಿ. ನಾವು ಭಾರತೀಯ ಸಂಸ್ಕೃತಿಯ ಮಕ್ಕಳು, ನಾವು ಅದೆಲ್ಲ ಮಾತಾಡಲ್ಲ. ನಾವು ವೆರಿ ಗುಡ್ ಬಾಯ್ಸ್. ಗುಡ್ ಬಾಯ್ಸ್. ನೋಡಿ ಎಲ್ಲ ಹೆಂಗ್ ನಿಂತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಇಲ್ಲಿ ಕಾಲಿಕ್ಕೂ ಜಾಗ ಸಿಗಲ್ಲ, ಅಷ್ಟು ರಶ್ ಇರುತ್ತೆ. ನೋಡಿ ಎಲ್ಲ ಇಲ್ಲ ಆ ಕಡೆ ಈ ಕಡೆ ಬರೀ ಪಬ್ಗಳೇ ಇದೆ. ಇಲ್ಲೆಲ್ಲ ನಾವೆಲ್ಲ ಹೋಗ್ಬಾರ್ದು, ನಾವೆಲ್ಲ ಒಳ್ಳೆ ಹುಡುಗರು. ಹಾಗಂತ ಏನು ಇಲ್ಲಿರೋರೆಲ್ಲ ಕೆಟ್ಟ ಹುಡುಗರಲ್ಲ, ಪಾಪ ಅವ್ರವ್ರ ಹೊಟ್ಟೆಪಾಡು ಹೋಗ್ತಾ ಇರ್ತಾರೆ. ಲಾಸ್ಟಲ್ಲಿ MG ರೋಡ್ಗೂ ಒಂದು ಬಾಯ್ ಹೇಳ್ತಾ ಮನೆ ಕಡೆಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 11:30 ಆಗಿತ್ತು. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಆದರೆ ಪ್ಲೀಸ್ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್.